ಶೆಟ್ಟರ್ ಅವರು 40,000 ಮತಗಳ ಮುನ್ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಇಲ್ಲಿ ಒಂದು ಲಾರ್ಜ್ ನಂಬರ್ನ ನಾವು ಬೆಳಗಾವಿಯಲ್ಲಿ ನೋಡ್ತಾ ಇದ್ದೀವಿ, ಬೆಂಗಳೂರು ಗ್ರಾಮಾಂತರದಲ್ಲಿ ನೋಡ್ತಾ ಇದ್ದೀವಿ, ಮಂಡ್ಯದಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿಯಾದಂತಹ ಒಂದು ರಿಪೋರ್ಟ್ ಬರ್ತಾ ಇದೆ. ಹೀಗಾಗಿ ಬೆಳಗಾವಿಯ ಫಿಗರ್ನ ಗಮನಿಸೋದಾದ್ರೆ 40,000 ಮತಗಳ ಅಂತರದಲ್ಲಿ ಶೆಟ್ಟರ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು. ಜಗದೀಶ್ ಶೆಟ್ಟರ್ ಅವರಿಗೆ ಮೃಣಾಲ್ ಒಂದು ಫೈಟ್ ಅನ್ನ ಕೊಟ್ಟಿರುವಂಥದ್ದು. ಮೃಣಾಲ್ ಅವರು ಗೆಲ್ಲಬಹುದಾದಂತಹ ವಾತಾವರಣವನ್ನ ಎಲ್ಲಾ ರೀತಿಯಲ್ಲೂ ಕೂಡ ಸೃಷ್ಟಿ ಮಾಡಿದ್ರು ಕೂಡ ಸದ್ಯಕ್ಕೆ ಆ ಒಂದು ಪಿಕ್ಚರ್ ಈ ರಿಸಲ್ಟ್ ನಲ್ಲಿ ಕಾಣಿಸ್ತಾ ಇಲ್ಲ. 40,000 ಮಾರ್ಜಿನ್ ನಲ್ಲಿ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಅಂತ ಅಂದ್ರೆ ನಾವು ಹೇಗೆ ಒಟ್ಟು 28 ಕ್ಷೇತ್ರಗಳ ಪೈಕಿ ಡಬಲ್ ಡಿಜಿಟ್ ನ ಕ್ರಾಸ್ ಆಗಬಹುದಾ ಕಾಂಗ್ರೆಸ್ ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನ ನೋಡಬೇಕು. ಇನ್ನು ಕೆಲ ಹೊತ್ತುಗಳು ಹೋದ ನಂತರದಲ್ಲಿ ಒಂದು ಟ್ರೆಂಡ್ ಗೊತ್ತಾಗುತ್ತೆ. ಆಗ ಡಬಲ್ ಡಿಜಿಟ್ ಕ್ರಾಸ್ ಆಗ್ತಾರಾ, ಸಿಂಗಲ್ ಡಿಜಿಟೇ ಆದ್ರೂ ಕೂಡ ಈಗ ಬಂದಂತಹ ರಿಪೋರ್ಟ್ಗಳೇನಿತ್ತು ಅವರು 4-5 ಕ್ಷೇತ್ರಗಳನ್ನಷ್ಟೇ ಗೆಲ್ಲಬಹುದು ಅಂತ. ಸೊ ಆ ಫಿಗರ್ಸ್ಗೆ ಸೀಮಿತ ಆಗ್ತಾರಾ ಅಥವಾ 8-10 ಕ್ಷೇತ್ರಗಳಿಗೆ ಅವರು ಹೋಗಬಹುದಾ ಅನ್ನೋದು ಗೊತ್ತಾಗುತ್ತೆ. ಸೊ ನಿಮಗೆ ಓವರ್ ಆಲ್ ಆಗಿ ರಾಜ್ಯದ ವಿಚಾರವನ್ನ ದಿವ್ಯ ಹೇಳ್ತಾ ಇದ್ರು. ಈಗ ಇಡೀ ದೇಶದ ವಿಚಾರಕ್ಕೆ ಮತ್ತೆ ಬರೋಣ. ನಾನು ಆಗ್ಲೇ ಹೇಳ್ತಾ ಇದ್ದೆ ಹಾವು ಏಣಿಯ ಆಟ, ನಂಬರ್ಸ್ಗಳು ಹೇಗೆ ವ್ಯತ್ಯಾಸಗಳು ಕಾಣಿಸಿಕೊಳ್ತಾ ಇದೆ ಅಂತೇಳಿ. ಅಗೇನ್ ಈಗ ಬಂದು 300 ಆಸ್ಪಾಸ್ನಲ್ಲಿ ಬಂದು ಕುತ್ಕೊಳ್ತಾ ಇದ್ದಾರೆ. ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಿದ್ದು 350+ ಅಂತ ಹೇಳಿ. ಬಟ್ ಹಲವರು ಅದನ್ನ ಇಲ್ಲ, ಆ ಥರ ಆಗೋದಿಲ್ಲ, ತುಂಬಾ ನೆಕ್ ಟು ನೆಕ್ ಬರುತ್ತೆ, 300 ಆಸ್ಪಾಸ್ನಲ್ಲಿ ಕುತ್ಕೊಳ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಿದ್ದು. ಬಟ್ ಅಧಿಕಾರದಲ್ಲಿ ಇರೋದೇ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಅಧಿಕಾರಕ್ಕೆ ಬರ್ತಾರೆ, ಬಟ್ ನೀವು ಹೇಳೋ ರೀತಿಯಲ್ಲಿ 350+ ಇರೋದಿಲ್ಲ ಅಂತ ಹೇಳಿ 400 ಪಾರ್ ಅಂತೂ ದೂರ ಉಳಿತು. ಸೊ 300 ದಾಟಿದ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಈಗ ಬಿಜೆಪಿಯವರು ಬಂದು ಕೂತವನು ಕಾಣಿಸ್ತಾ ಇದೆ. ಬಟ್ ಇಟ್ಸ್ ಎ ಟೂ ಅರ್ಲಿ. ಈಗಷ್ಟೇ ಮತ ಎಣಿಕೆ ಆರಂಭವಾಗಿ 1 ಗಂಟೆ 40-50 ನಿಮಿಷ ಆಗಿದೆ. ಆಲ್ಮೋಸ್ಟ್ ಅಲ್ಲಿ 2 ಗಂಟೆ ಆಸ್ಪಾಸ್ನಲ್ಲಿ ಬಂದು ಕೂತಿದೆ. ಅಂದ್ರೆ ಇಲ್ಲಿಯವರೆಗೂ ಒಂದು 6-7 ರೌಂಡ್ಸ್ಗಳು ಮುಕ್ತಾಯವಾಗಿರುತ್ತೆ ಬಹುತೇಕ ಕಡೆಗಳಲ್ಲಿ. ಕೆಲವು ಕಡೆಗಳಲ್ಲಿ 4-5 ರೌಂಡ್ಸ್ಗಳು ಆಗಿರುತ್ತೆ ಅದರಲ್ಲಿ ಸಿಕ್ಕಿರುವಂತ ನಂಬರ್ಸ್ಗಳ ಆಧಾರದ ಮೇಲೆ. ಬಟ್ ಆದ್ರೆ ಬೇರೆ ವಿಚಾರದಲ್ಲಿ ನೀವು ನೋಡಬೇಕಾಗತ್ತೆ. ಸೊ ಅಲ್ಲಿ ನಂಬರ್ಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ 298ಕ್ಕೆ ನಾನು ಹೇಳ್ತಾ ಇದ್ದೆ 300ರ ವಿಚಾರದಲ್ಲಿ. ಸೊ ಬೇರೆ ವಿಚಾರಗಳನ್ನ ಬರುವಂತದ್ದಾದ್ರೆ 298, 300ರ ವಿಚಾರದಲ್ಲಿ ಬಂದಾಗ ಏನಾಗ್ತಾ ಇದೆ, INDIA 212, ರಾಹುಲ್ ಗಾಂಧಿ ಅವರು ಹೇಳಿದ್ರು 295 ಬರ್ತೀವಿ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಆಲ್ ದೇ ಆರ್ ಕ್ರಾಸಿಂಗ್ 200, 200 ದಾಟ್ತಾ ಇದ್ದಾರೆ ಅವರು. ಸೊ ಈ ಬಾರಿ ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು, ಜನ ಕೈ ಹಿಡ್ಕೊಳ್ತಾರೆ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಈಗ ಬಂದು ನಿಲ್ತಾ ಇದ್ದಾರೆ. ಇನ್ನು